ನಮಸ್ಕಾರ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಮತ್ತೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. 2019 ಇಂದ ಮಾಡ್ತಾ ಇದ್ದೀವಿ. ಆದ್ಮೇಲೆ ಒಂದು ನಮ್ಮ ಫ್ರೆಂಡ್ಸ್ ಆಗ್ಲಿ, ನಮ್ಮ ಲೀಡರ್ಸ್ ಆಗ್ಲಿ, ನಮ್ಮ ಏರಿಯಾ ಜನರಾಗ್ಲಿ ನಮ್ಮ ಜೊತೆ ಹೇಗೆ ವರ್ಷ ವರ್ಷ ಬೆಳೀತಾ ಇದೆ, ಹಾಗೆ ನಮ್ಮ ಆತ್ಮರು ನಮ್ಗೆ ಇಷ್ಟಪಟ್ಟು ನನ್ನ ಜೊತೆ ಸೇರ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಇವತ್ತು ತುಂಬಾ ಜನ ನನ್ನ ಜೊತೆ ಸೇರಿ ನನ್ನ ಈ ಪ್ರೋಗ್ರಾಮ್ ನ ಸಕ್ಸಸ್ ಅದಕ್ಕೋಸ್ಕರ ಎಲ್ಲರಿಗೆ ತುಂಬಾ ಧನ್ಯವಾದ. ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ, ನಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ ಮತ್ತೆ ನಮ್ಮ ಲೀಡರ್ಸ್, ನನ್ಗೋಸ್ಕರ ಟೈಮ್ ತೆಗೆದು ಬಂದಿರೋರಿಗೆ ಎಲ್ಲರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ. ಇಲ್ಲ, ಈ ಒಂದು ಪವಿತ್ರ ರಂಜಾನ್ ಮಾಸದಲ್ಲಿ ಬಹಳ ವರ್ಷಗಳಿಂದ ನಾವು ಗಮನಿಸಿರುವ ಪ್ರಕಾರ, ಬಹಳ ವರ್ಷಗಳಿಂದ ನನ್ನ ಆತ್ಮೀಯ ಸಹೋದರ ಅಹಮದ್ ಅವರು ಈ ಒಂದು ಭಾಗದಲ್ಲಿ ರಂಜಾನ್ ಕಿಟ್ಗಳನ್ನು ಕೊಡುವ ಮುಖಾಂತರ ಬಡವರಿಗೆ, ದೀನರಿಗೆ, ಇದು ಬರೀ ಮುಸಲ್ಮಾನರಿಗೆ ಸೀಮಿತವಾದ ಒಂದು ಕಾರ್ಯಕ್ರಮ ಅಲ್ಲ. ಬಹಳ ವರ್ಷಗಳಿಂದ ಇದು ಹಿಂದೂಗಳಾಗಲಿ, ಈ ಭಾಗದ ಪ್ರತಿಯೊಬ್ಬರು ಇದಕ್ಕೆ ಉಪಯೋಗ ಪಡ್ಕೊಂತ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ವರ್ಷನೂ ಕೂಡ ಆಹಾರ ಕಿಟ್ಗಳನ್ನ ಹಂಚುವ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಹಾಗೂ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಪ್ರಶಂಸನೆ. ಕಾರಣ, ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕುಟುಂಬ ಅಂತ ಸೀಮಿತವಾಗಿರುವ ಈ ಒಂದು ಸಮಾಜದಲ್ಲಿ ಇಂತಹ ಒಬ್ಬ ಯುವ ನಾಯಕರುಗಳು ಸಮಾಜಕ್ಕೆ ಮಾದರಿಯಾಗಿ, ಸಮಾಜಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ರೇಷನ್ ಕಿಟ್ಗಳಾಗಿರ್ಬೋದು, ಬಡವರ ಒಂದು ಕಷ್ಟಕ್ಕೆ ಸ್ಪಂದಿಸುವಂತ ಕಾರ್ಯ ದೈವ ಮೆಚ್ಚುವ ಕಾರ್ಯ ಅಂತ ನಾವು ಭಾವಿಸ್ತೇವೆ. ಇಂಥ ಒಂದು ಪವಿತ್ರ ರಂಜಾನ್ ಮಾಸದಲ್ಲಿ ದೈವವನ್ನು ಮೆಚ್ಚಿಸುವ ಪರಿ ಇದು ಒಂದಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ, ಈ ಒಂದು ವಿಶೇಷ ಕಾರ್ಯಕ್ರಮ ರಂಜಾನ್ ಹಬ್ಬದ ಅಂತ ಒಂದು ಸ್ಪೆಷಲ್ ಆಗಿ ಏನು ಇಲ್ಲ. ಇಡೀ ನಮ್ಮ ಸಮಾಜಕ್ಕೆ ನಮ್ಮ ಗುರು ಹಿರಿಯರು, ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ತೋರಿಸಿಕೊಟ್ಟಿರುವಂತ ದಾರಿಯನ್ನು ಹಿಡಿದುಕೊಂಡು ಈ ನಮ್ಮ ರಂಜಾನ್ ಹಬ್ಬದಲ್ಲಿ ನಾವು ಸ್ಪೆಷಲ್ ಆಗಿ ಕೆಲವರು, ಸುಮಾರು ಜನ ಇರೋರು, ದುಡ್ಡಿರೋರು, ಬಡವರು, ಬಗ್ಗರಿಗೆ ಎಲ್ಲ ಒಂದು ಸಹಾಯನ ಮಾಡ್ತಾರೆ. ಈ ಮುಖ್ಯವಾಗಿ ಉದ್ದೇಶನೇ ಈ ಹಬ್ಬದ ದಾನ ಧರ್ಮ ಮಾಡೋದು, ಪ್ರೀತಿಯನ್ನು ತೋರಿಸೋದು, ಎಲ್ಲರಿಗೂ ಎಲ್ಲ ಸುಖವಾಗಿ ಜೀವನ ಸಾಗಿಸ್ಲಿ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮನ ನಮ್ಮ ಅಹಮದ್ ಅವರು ಮಾಡ್ತಾ ಇದ್ದಾರೆ. ಕೆಲವು ಬಡ ಸಂಸಾರದಲ್ಲಿ ಈ ಹಬ್ಬವನ್ನು ಆಚರಿಸಲಿಕ್ಕೆ ಏನೋ ದವಸ ಧಾನ್ಯಗಳನ್ನು ಕೊಡ್ತಾ ಅವ್ರಿಗೆ ಒಂದು ಹಬ್ಬನ ಸುಖವಾಗಿ ಮಾಡಲಿ, ನಮ್ಮ ತರ ಅವರು ಸಹ ಈ ಸಮಾಜದಲ್ಲಿ ಬಹಳ ಹಕ್ಕನ್ನ ಇಟ್ಕೊಂಡು ಅವರು ಸಹ ಇರ್ಲಿ ಅಂತ ನಮ್ಮ ಅಹಮದ್ ಅವರು ಈ ಒಂದು ಆಹಾರ ವಿತರಣೆ, ರೇಷನ್ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಇದೊಂದೇ ಅಂತ ಅಲ್ಲ, ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅವರು ಬೇರೆ ಬೇರೆ ಒಂದು ಕೋವಿಡ್ ಸಮಯದಲ್ಲೂ ಸಹ, ಲಾಕ್ಡೌನ್ ಆದಾಗ ಸಹ ಸುಮಾರು ಒಂದು ಸಂಸಾರಗಳಿಗೆ ಸಹಾಯನ ಮಾಡಿದ್ದಾರೆ. ಹಣದಿಂದ ಹಿಡಿದು ಆಹಾರದವರೆಗೂ ಸಹ, ಔಷಧಿಯಿಂದನೂ ಸಹ ಕೊಟ್ಟಿದ್ದಾರೆ. ಸುಮಾರು ಜನಕ್ಕೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಅವರು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿದೆ, ಅಹಮದ್ ಬನ್ನರಘಟ್ಟ ಭಾಗದ ಒಬ್ಬ ಯುವ ಮುಖಂಡ, ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ. ಜೊತೆಗೆ ಈ ಬಹಳ ಸಣ್ಣ ವಯಸ್ಸಲ್ಲೇ ಈ ಒಂದು ಭಾಗಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಸಮಾಜದ ಸೇವೆಯಲ್ಲಿ ದುಡಿಸ್ಕೊಂಡು, ರಾಜಕೀಯವಾಗಿ ಕೂಡ ಓಡಾಡಿಕೊಂಡು ಅವ್ರ ಕೈಲಾದಷ್ಟು ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಅದಲ್ಲದೆ ಅಹಮದ್ ಮತ್ತು ಅವರ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ವರ್ಷಕ್ಕೆ 1 ಸರಿ ಇಲ್ಲ 2 ಸರಿ ಬಡವರನ್ನೆಲ್ಲ ಗುರುತಿಸಿ ಅವ್ರಿಗೇನಾದರೂ ಒಂದು ದಿನಸಿ ಸಾಮಗ್ರಿಗಳು ಅದು ಇದು ಕೊಡುವಂಥ ಕೆಲಸಗಳು ಮಾಡ್ತಾನೆ ಇರ್ತಾರೆ. ನಾನು ಕೂಡ ಭಗವಂತ ಮತ್ತು ಖುದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೂ ದೇವರು ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು, ಇದೇ ಥರ ಒಳ್ಳೆ ಮನಸ್ಸು ಕೊಟ್ಟು ಬಡವ್ರನ್ನ, ಶ್ರೀಮಂತರನ್ನ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಅವ್ರಿಗೆ ಕೊಡ್ತಾ ಇರಲಿ. ಜೊತೆಗೆ ಇನ್ನು ಬರೋ ದಿನಗಳಲ್ಲಿ ಅವರು ಮತ್ತು ಅವರ ಕುಟುಂಬದವರು ಕೂಡ ನಮ್ಮ ರಾಜಕೀಯವಾಗಲಿ ಇಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗುವಂಥ ಒಂದು ಅವಕಾಶ ಸಿಗಲಿ ಅಂತೇಳಿ ನಾನು ಖುದಾ ಮತ್ತು ಭಗವಂತನ ಕೇಳ್ಕೊಳ್ತೀನಿ. ಅಹಮದ್ ಅವ್ರಿಗೆ ಏನು ಮುಂಚೆನೆ ನಾವು ರಂಜಾನ್ ಶುಭಾಶಯಗಳು ಹೇಳ್ತೀವಿ ಎಲ್ಲ ಜನಗಳಿಗೂ. ಮತ್ತು ಅಹಮದ್ ಅವ್ರಿಗೆ ದೇವರು ಇನ್ನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿ ಜನಗಳ ಸೇವೆ ಮಾಡಲಿ. ಅವ್ರು ವರ್ಷನೂ ಬಡವರಿಗೆ ಪಾಪ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಕೂಟ ಮತ್ತು ರಂಜಾನ್ ಮುಬಾರಕ್ ಅಂತ ಮಾಡಿ ಎಲ್ಲರಿಗೂ ಗಿಫ್ಟ್ ಫುಡ್ ಕಿಟ್ ಕೊಡ್ತಾ ಇದ್ದಾರೆ. ಅವ್ರು ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಜನಗಳಿಗೆ ಉಪಕಾರ ಮಾಡ್ಲಿ ಅಂತ ಹೇಳ್ತಾ, ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರಾದಂತ ಅಹಮದ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು.
ಅವ್ರ ಮಿಸಸ್ ಮೆಹತಾಬ್ ಅಂತೇಳಿ ಅವ್ರ ಮಿಸಸ್, ಅವ್ರ ಮಕ್ಕಳು ವಿಶೇಷವಾಗಿ ಮೂರು ಜನ ರಾಜಕಾರಣದಲ್ಲಿ ಪ್ರತಿ ವರ್ಷನೂ ಅವ್ರಿಗೆ ವಿಶೇಷವಾಗಿ ಏನು ರಂಜಾನ್ ಇರ್ಬೋದು, ಬೇರೆ ಅವ್ರ ಹಬ್ಬಗಳಲ್ಲೂ ಸಹ ಅವರು ರೇಷನ್ ಕಿಟ್ಟನ್ನ, ಕೊರೋನಾದಲ್ಲೂ ಅಷ್ಟೇನೆ ನಾನು ಸಾಹೇಬ್ರನ್ನ ಕರ್ಕೊಂಬಂದೆ, ಡಿ.ಕೆ. ಸುರೇಶ್ ಅಣ್ಣವ್ರನ್ನ, ವಿನೋದ್ ಅಣ್ಣವ್ರನ್ನ ಕರ್ಕೊಂಬಂದಿದ್ದೆ. ಕೊರೋನಾದಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು ಪ್ರತಿ ವರ್ಷನೂ ವರ್ಷಕ್ಕೆ 2 ಸತಿ ರೇಷನ್ ಕಿಟ್ ಕೊಡ್ತಾನೆ, ಬಡವರಿಗೆ ಆರೋಗ್ಯ ಕಿಟ್ ಮಾಡ್ತಾನೆ, DL ಮಾಡಿಸ್ಕೊಡ್ತಾನೆ, ಆಧಾರ್ ಕಾರ್ಡು ಪ್ರತಿ ಮನೆಗೂ ಅವ್ರ ಮಿಸಸ್ ಮೆಹತಾಬ್ ಅವರು ವಿಶೇಷವಾಗಿ ಒಳ್ಳೆ ಮೆಂಬರ್ನ ಆಯ್ಕೆ ಮಾಡಿದೆ ಅಂತೇಳಿ ನಾನು ಸಂತೋಷ ಪಡ್ತೀನಿ. ಇದುವರೆಗೂ ಬನ್ನೇರಘಟ್ಟ ಗ್ರಾಮ ಪಂಚಾಯತಿನಲ್ಲಿ ಯಾರೂ ಮುಸ್ಲಿಮ್ಸ್ ಅವರಾಗ್ಲಿ ಈ ಭಾಗದಿಂದ ಹೋಗಿರ್ಲಿಲ್ಲ. ಎಲೆಕ್ಷನ್ ಬಂದಾಗ ಈ ಸತಿ ಕ್ಯಾಟಗಿರಿ ಬಂದಿತ್ತು, ಆಗ ಸುಮ್ಮನೆ ಕಾಂಪಿಟೇಷನ್ ಆಯ್ತು, ನಮ್ಮಲ್ಲೇ ಕಾಂಪಿಟೇಷನ್ ಆದಾಗ ಇಲ್ಲ ರೀ ಅಹಮದ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಇದ್ವಿ. ಹಂಗಾಗಿ ಅಹಮದ್ ಅವ್ರಿಗೆ ಕೊಡುತ್ತೆ, 3 ಜನ ಗೆಲ್ಸ್ಕೊಂಬಂತ ಒಳ್ಳೆ ಹೆಸರು ತಂದಿದ್ದಾನೆ. ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಸುರೇಶ್ ಅಣ್ಣವರ ಮಾರ್ಗದರ್ಶನ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ಸಿದ್ಧಾಂತದ ಮೇಲೆ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ದೇವ್ರು ಒಳ್ಳೇದ್ ಮಾಡ್ಲಿ. ರಂಜಾನ್ ಪ್ರಯುಕ್ತ ನಾವು ಸಹ ಇಫ್ತಿಯಾರ್ ಕೂಟಕ್ಕೆ ಭಾಗವಹಿಸಿದ್ವಿ, ಹಾಗಾಗಿ ಪ್ರತಿ ವರ್ಷನೂ ಕರಿತಾ ಇರ್ತಾನೆ ಅವನು. ಹಂಗಾಗಿ ನಾವು ಇನ್ನು ಮುಂದೆ ಸಹ ಅವನ ಬೆಳವಣಿಗೆನ ನಾವು ಹಿಂದೆಯಿಂದ ನಿಂತು ಹಾರೈಸ್ತೀವಿ. ದೇವ್ರು ಒಳ್ಳೇದ್ ಮಾಡ್ಲಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಏನು ಈ ರಂಜಾನ್ ತಿಂಗಳ ತುಂಬಾ ಪವಿತ್ರವಾದಂತ ತಿಂಗಳು. ಈ ತಿಂಗಳಲ್ಲಿ ಅಹಮದ್ ಬಾಯ್ ಅವರ ಕುಟುಂಬ, ಅವರ ಹೆಂಡತಿ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವರ ಪರಿವಾರ ಸಮೇತ ಇವತ್ತೇನು ರಂಜಾನ್ ತಿಂಗಳಲ್ಲಿ ಎಲ್ಲ ಏನು ದೀನರಿಗೆ ಸಹಾಯ ಮಾಡಬೇಕು ಅಂತ ಒಂದು ಮನೋಭಾವ ಇದೆಯಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ನಾವು ಹೊಸದಾಗಿ ನೋಡ್ತಾ ಇಲ್ಲ ಅಹಮದ್ ಬಾಯ್ನ, ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಕಷ್ಟಗಳಲ್ಲೂ ಅವರು ಸ್ಪಂದಿಸ್ತಾರೆ. ಮತ್ತೆ ಅವರು ಪಂಚಾಯತಿ ಮೆಂಬರ್ ಅನ್ನೋದು ಅಲ್ಲದೆ ಯಾವುದೇ ಒಂದು ಏರಿಯಾದಲ್ಲಿ ಈಗ ಅವರ ಲಿಮಿಟ್ ಅಲ್ಲೇ ಅಂತಲ್ಲ, ಬೇರೆ ಯಾರೇ ಬಂದ್ರು ಕೂಡ ಅವರು ಸಹಕರಿಸ್ತಾರೆ. ಮತ್ತೆ ಸಹಾಯ ಮಾಡೋ ಮನೋಭಾವ ಎಲ್ಲರಿಗೂ ಬರೋದಿಲ್ಲ. ಅವ್ರ ಕುಟುಂಬಕ್ಕೆ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಮತ್ತೆ ಇನ್ನಷ್ಟು ಸಹಕಾರ ಕೊಟ್ಟು ಅವ್ರಿಗೆ ಎಲ್ಲರೂ ಬೆಂಬಲ ಕೊಟ್ಟು ಇನ್ನೂ ಮುಂದೆ ಕೂಡ ಸಾರ್ವಜನಿಕರಿಗೆ ಸಹಕಾರವಾಗಿ ಸಹಾಯ ಮಾಡುವಂತ ಭಗವಂತ ಆಶೀರ್ವಾದ ಮಾಡ್ಬೇಕು.